ಕೆಆರ್ಪೇಟೆ ಪಟ್ಟಣದ ಧರ್ಮಧ್ವಜ ಸೇವಾ ಸಮಿತಿಯ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಶ್ರೀ ರಾಮ ಗಣಪತಿಯ ವಿಸರ್ಜನಾ ಮಹೋತ್ಸವ ಇದು ಸೆಪ್ಟೆಂಬರ್ 28ರ ಶನಿವಾರ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿಯವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣವು ಕೋಮು ಸೌಹಾರ್ದತೆಗೆ ಹಾಗೂ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದ್ದು, ಈ ಬಾಂಧವ್ಯವು ಇದೇ ರೀತಿ ಮುಂದುವರಿಯಬೇಕು. ರಾಜ್ಯಕ್ಕೆ ಸೌಹಾರ್ದತೆಯ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಶನಿವಾರ ನಡೆಯಲಿರುವ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಪೂಜಾ ಸಂಭ್ರಮದಲ್ಲಿ ಭಾಗವಹಿಸೋಣ ಅಂತ ಸುಮಾರಾಣಿಯವರು ಮನವಿ ಮಾಡಿದರು. ಕೃಷ್ಣರಾಜಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬರುವ ಮಹಾಗಣಪತಿಯ ಮೆರವಣಿಗೆಯನ್ನು ಮುಸ್ಲಿಂ ಬಾಂಧವರು ಸ್ವಾಗತಿಸಿ ಪೂಜೆ ಮಾಡಿ ಪ್ರಸಾದ ಹಾಗೂ ಮಜ್ಜಿಗೆ ಪಾನಕ ವಿತರಿಸಿ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶ ಸಾರೋಣ ಅಂತ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜ್ ಅವರು ಮನವಿ ಮಾಡಿದರು. ಕೆಆರ್ಪೇಟೆ ಪಟ್ಟಣದ ಇತಿಹಾಸದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ಸಂಘರ್ಷ ನಡೆದಿಲ್ಲ, ಹೀಗೆ ಅದನ್ನು ಮುಂದುವರಿಸೋಣ ಅಂತ ಸಂದರ್ಭದಲ್ಲಿ ಹೇಳಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್, ಮುಖಂಡರಾದ ಸೌದಿ ಫಯಾಜ್, ನದೀಂ ನಯಾಜ್ ಪಾಷಾ, ದಲಿತ ಮುಖಂಡ ಊಚನಹಳ್ಳಿ ನಟರಾಜ್, RSS ಮಂಜುನಾಥ್, ರೆಹಮಾನ್, ಸೈಯದ್ ಖಲೀಲ್, ಸೈಯದ್ ಮುನವರ್, ರಿಯಾಜ್ ಖಾನ್, ನಲಿ ರಿಯಾಜ್ ಹಾಗೂ ಚಂದ ಬಯ್ಯ, ಕಾರ್ಖಾನೆ ಬಶೀರ್ ಸೇರಿದಂತೆ ನೂರಾರು ಜನರು ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಮಹೇಶ್ ಕಾರೋಟಿ, ಸುದ್ದಿ 9 TV, ಕೆಆರ್ಪೇಟೆ. ಮುಂದೆ ಹೋಗುವಾಗ ಅವರು ನಮ್ಮ ಗಣೇಶ್ ಅಂದ ಯಾವ್ದೋ ಶಿವನ್ನಮ್ಮ ಹಾಕಿದ್ರು. ಮಸೀದಿ ಮುಂದೆ ಹೋಗುವಾಗ ಇವರು ಕವಾಲಿ ಸಾಂಗ್ ಹಾಕೊಂಡು ಮತ್ತೊಂದು ಹೋಗಿ ಅವರು ನಾವು ಕೂಡ ಚೆನ್ನಾಗಿದ್ದೀವಿ, ನಾವು ಅವ್ರ ಧರ್ಮಕ್ಕೆ ಬೆಲೆ ಕೊಡ್ತೀವಿ, ಇವ್ರು ನಮಗೆ ಬೆಲೆ ಕೊಡ್ತಾರೆ ಅಂತ ಮೆಸೇಜ್ ಹಾಕಿದ್ರು. ಈಗೆಲ್ಲ ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವು ಇವು ಎಲ್ಲ ಹಾಕ್ತಾ ಇದ್ದಾರೆ. ಆತರ ಮಾಡಿ ಅಂತ ಯಾರು ಇನ್ಸಿಸ್ಟ್ ಮಾಡಲ್ಲ. ನಾವು ಒಬ್ಬರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇದೀವಿ, ಅದು ಎಲ್ರಿಗೂ ಗೊತ್ತು, ಅದು ಸದಾ ಕಾಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಬಟ್ ಏನು ಅಂದ್ರೆ ಯಾರಿಗೂ ಏನೋ ಹರ್ಟ್ ಆಗಬಾರ್ದು. ಅಲ್ಲೆಲ್ಲೋ ನಡೆದಿರೋ ಇನ್ಸಿಡೆಂಟ್ ಇಂದ ನಮ್ಮ ಏನು ಕೆಆರ್ಪೇಟೆಗೆ ಅದು ಏನು ಆಚರಣೆಗೆ ತಡೆ ಆಗ್ಬಾರ್ದು ಅಷ್ಟೇ. ಆಚರಣೆ ಚೆನ್ನಾಗಾಗಬೇಕು. ಅದ್ಯಾವುದೋ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಅಂತ ಅಂದ್ಬಿಟ್ಟು ನಾವಿಲ್ಲಿ ಮೊಟಕ್ ಮಾಡ್ತಾ ಇದೀವಿ ಅಂತಲ್ಲ, ಅದು ಇಲ್ಲಿ ಏನು ಯಾರ ಮನಸ್ಸಲ್ಲೂ ಆ ಥರ ಭಾವನೆಗಳು ಬರಬಾರ್ದು ಅಷ್ಟೇನೆ. ಅದೊಂದು ವಿಚಾರಕ್ಕೋಸ್ಕರ ಪ್ರತಿ ಬಾರಿ ಕರೆದಂಗೆ ತಮ್ಗೆಲ್ಲ ಕರೆದು ಇನ್ಸಿಸ್ಟ್ ಮಾಡಿ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಏನು ಹಿಂದೂ ಮಹಾಗಣಪತಿಯನ್ನ ಏನು ಪ್ರತಿಷ್ಠಾಪನೆ ಮಾಡಿದ್ದೀವಿ, ಅದನ್ನ ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 8:30 ಟೈಮಿಂಗ್ಸ್ ಅಲ್ಲಿ ವಿಸರ್ಜನಾ ಒಂದು ಉತ್ಸವವನ್ನು ಇಟ್ಕೊಂಡಿದ್ದೀವಿ. ದಯವಿಟ್ಟು ಈ ಮೂಲಕ ನಮ್ಮಲ್ಲೆಲ್ಲರಿಗೂ ಇದೇ ಆಹ್ವಾನ ಅಂತ ತಿಳ್ಕೊಂಡು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಹಬ್ಬನ ಬಹಳ ಅದ್ದೂರಿಯಾಗಿ ಮಾಡ್ತಿರೋದಕ್ಕೆ ಸಹಕರಿಸಬೇಕಾಗಿ ಎಲ್ಲರೂ ವಿನಂತಿ ಮತ್ತೆ ಆಹ್ವಾನ. ಮತ್ತೆ ನಮ್ಮ ಈ ಬೇರೆ ಕಡೆ ಎಲ್ಲಿದ್ದೇವೆ ಗೊತ್ತಿಲ್ಲ, ನಮ್ಮ ಕ್ಯಾಪಿಟಲ್ ಮಾತ್ರ ನಾವೆಲ್ಲರೂ ಸಣ್ಣ ಪುಟ್ಟ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ನಾವೆಲ್ಲ ಗೊತ್ತು ಯಾವಾಗ ಬಗೆಹರಿಸ್ಕೊಂಡಿದ್ದೀವಿ ಮತ್ತು ಅದನ್ನ ಠಾಣೆಗಳಾಗಿ ಆ ಥರ ಏನು ಯಾವುದು ಇಟ್ಕೊಂಡಿಲ್ಲ. ಸೊ ಹಂಗಾಗಿ ಏನು ಅವ್ರ ಹಬ್ಬಗಳು ಅಷ್ಟೇ ನಮ್ಮನ್ನು ಕರೀತಾರೆ, ಹೋಗ್ತೀವಿ. ನಮ್ಮ ಹಬ್ಬಗಳು ನಾವು ಅಷ್ಟೇ ವಿಶ್ವಾಸದಿಂದ ಕರಿತೀವಿ, ಎಲ್ಲರೂ ಬಂದು ಸೇರ್ ಮಾಡ್ತೀವಿ. ಹಾಗಾಗಿ ನಿಮ್ಗೂ ಏನು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಕರ್ತವ್ಯ, ನೀವು ಮಾಡಬೇಕು, ಮಾಡಿ. ಆದ್ರೆ ಅದಕ್ಕೋಸ್ಕರ ಈಗ ಅವ್ರಿಗೆ ಆಗಲಿ ನಮಗೆ ಆಗಲಿ ಏನು ರಿಸ್ಟ್ರಿಕ್ಷನ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ಬಿಗಿ ಭದ್ರತೆ ಏನು ನೀವು ಮಾಡಬೇಕು, ನೀವು ಮಾಡಿ ನಿಮ್ಮ ಕರ್ತವ್ಯ. ಅದು ನಾವು ಇಬ್ಬರು ಮುಕ್ತ ಮನಸ್ಸಿಂದ ಹೇಳ್ತೀವಿ. ಯಾವುದೇ ನಮ್ಮಿಂದ ಅವ್ರಿಗೂ ತೊಂದರೆ ಆಗಲಿ, ಅವ್ರಿಂದ ನಮ್ಗೆ ಹೇಳಕ್ ಯೋಚನೆನೂ ಇಲ್ಲ ನಮ್ಮಿಬ್ಬರಲ್ಲಿ. ಹಂಗಾಗಿ ಬಹಳ ಚೆನ್ನಾಗಿ ಅವರು ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲ ಜೊತೆಗೆ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಹಂಗಾಗಿ ಇದು ಯಾವುದೋ ಅಲ್ಲೆಲ್ಲೋ ನಾಗಮಂಗಲದಲ್ಲಿ ಏನೋ ಆಯ್ತು ಅನ್ನೋದೊಂದು ನೆಪ ಇಟ್ಕೊಂಡು ದಯವಿಟ್ಟು ಅವ್ರಿಗೂ ಏನೋ ಹಿಂಸೆ ಕೊಡಬೇಡಿ, ಬೇಗ ಮಾಡಿ ಅಂತ. ನಮ್ಮ